ಭಟ್ಟರ ಹಾಡುಗಳಲ್ಲಿ ಕಾಮಿಡಿ ಇರುತ್ತೆ, ಫಿಲಾಸಫಿ ಇರುತ್ತೆ, ಜೀವನದ ಬಗ್ಗೆ ಪಾಠ ಇರುತ್ತೆ. ನಾನು 1000 ಲೈನ್ಗಳು ಹೇಳ್ತೀನಿ ಅವ್ರದ್ದು ಬೇಕಾದರೆ. ನಾನು ಅವ್ರಿಗೆ ಒಂದು ಟೆಸ್ಟ್ ಇಟ್ಟಿದ್ದೆ, ನಿಮ್ಮದೇ ಹಾಡುಗಳದ ಮಧ್ಯದ ಸಾಲು ಹೇಳ್ತೀನಿ, ನೀವು ಯಾವ ಹಾಡು ಅಂತ ಕಂಡುಹಿಡಿಬೇಕು ಅಂತ. ಆ ಥರದ್ದೊಂದೇನೋ ಇದೆ. ಅಂದರೆ ಅವ್ರು ಬರೀತಾರೆ ಯಾವುದೋ, ಗುಡಿಯೊಳಗಿರೋ ದಕ್ಷಿಣೆ ಬೋರ್ಡು ದೇವರೇ ಓದಿಲ್ಲ, ಹಾಗೆಯೇ ಶವಯಾತ್ರೆಯ ಹೂವಿನ ರೇಟು ಹೆಣಕ್ಕೆ ಗೊತ್ತಿಲ್ಲ. ಆಮೇಲೆ ಇನ್ಯಾವುದು, ಖಾಲಿ ಹಾಳೆಗಿಂತ ಒಳ್ಳೆ ಕಾವ್ಯ ಇಲ್ರಿ ಅಂತ ಬರೀತಾರೆ ಅವರು. ಅದರಲ್ಲಿ ಎಷ್ಟು ಮೀನಿಂಗ್ ಇದೆ. ನಾವೇನಾದ್ರು ಬರೆದ್ರೆ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ 100 ಜನ ಇದ್ದಾರೆ. ಖಾಲಿ ಹಾಳೆ ಇದೆಯಲ್ಲ ಗುರು, ಅದಕ್ಕಿಂತ ಒಳ್ಳೇದೇನಿದೆ ಅಂತ ನೀನು ಏನು ಬೇಕಾದ್ರೂ ಬರಿಬೋದು ಅದು. ಐ ಥಿಂಕ್ ಅವ್ರ ಸಾಲುಗಳು ಪ್ರಚೋದಿಸುತ್ತೆ. ಅಯ್ಯೋ ಭಯಂಕರ. ಅದು ಹೇಳದೇ ಇರುವ ಸುಖವು ಹೇಳುವುದರ ಒಳಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ. ಎಲ್ಲ ಹೇಳ್ಬಿಡೋದಕ್ಕಿಂತ ನಾನು ಯಾವುದೋ ಒಂದು ಹುಡುಗಿಗೆ ಸುಮ್ಮನೆ ಅವಳಿಗೆ ಹೇಳಬೇಕು ಅನ್ನೋ ಸುಖ ಇದೆಯಲ್ಲ, ಹೇಳಬೇಕು ಅನ್ನೋದು, ಹೇಳ್ಬಿಟ್ಮೇಲೆ ಆ ಸುಖ ಇರಲ್ಲ ಅಂತ ಅದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.